ಇದು ನೋಡಿ, ಇದು ಆ್ಯಕ್ಚುಲಿ ನಮ್ಮದೇ ಕಟ್ಟೆ. ಇದು ನಾನು ಆ್ಯಕ್ಚುಲಿ ಈ ಕಟ್ಟೆಲೇ ಮೀನು ಬಿಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇದು ತುಂಬ ಕ್ಲೀನ್ ಮಾಡಿಸ್ಬೇಕು ಮತ್ತು ತಿರ್ಗಾ ಮೇಂಟೈನ್ ಮಾಡೋದಕ್ಕಾಗಲ್ಲ ಇಲ್ಲಿ. ಸೊ ನಾನು ಅದಕ್ಕೇ ನಮ್ಮದು ಹೊಲದಲ್ಲೇ ಹೊಂಡ ಹೊಡಿಸಿ ನಾನು ಮೀನು ಮಡಿಯೋದಕ್ಕೆ ಪ್ಲ್ಯಾನ್ ಮಾಡಿತ್ತು. ಈ ಕಡೆನೇ ನೋಡಿ ನಮ್ಮದು ಇಲ್ಲಿ ಜಮೀನು ಐತೆ. ಇದು ಆ್ಯಕ್ಚುಲಿ ಎಲ್ಲ ಮಳೆ ಬೆಳ್ಕೊಂಬಿಟ್ಟಿತ್ತು. ಸೊ ಇವಾಗ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಏನಕ್ಕೆ ಅಂದರೆ ಇಲ್ಲಿ ಕುರಿ ಮತ್ತು ಮೇಕೆ ಸಾಕ್ತೀವಲ್ಲ, ಅವುಗಳಿಗೆ ನಾನು ಮೇವಿನ ಬೀಜ ತಂದಿದ್ದೀನಿ. ಸ್ಟೆಲ್ಲೋ ಮೋಟೋ ಮತ್ತು ತಿರ್ಗಾ ಇನ್ನೂ ಒಂದು 2-3 ಥರ ಮೇವಿನ ಬೀಜ ತಂದಿದ್ದೀನಿ. ಅದನ್ನು ಹಾಕೋದಕ್ಕೆ ಇಲ್ಲಿ ಆ್ಯಕ್ಚುಲಿ ನಾನು ಕ್ಲೀನ್ ಮಾಡಿಸ್ತಾ ಇರೋದು. ಫುಲ್ಲು ಮಳೆ ಬೆಳ್ಕೊಂಬಿಟ್ಟಿತ್ತು ನೋಡಿ. ಅಲ್ಲಿ ಎಷ್ಟಿದೆ ಅಂದರೆ ಕಾಡು ಉದಿನೇ ಬೆಳ್ಕೊಂಬಿಟ್ಟೈತೆ, ಅಷ್ಟು ಮಳೆ ಬೆಳ್ಕೊಂಬಿಟ್ಟೈತೆ. ಸೊ ಇವಾಗ ಇದು ಸ್ಮಾಲ್ ಪಟ್ಟೆ ಚಿಕ್ಕದಿದೆ. ಇದು ಆಲ್ಮೋಸ್ಟು ಮೇ ಬಿ ಒಂದು 10 ಕುಂಟೆ ಬರ್ಬೋದು ಬಂದರೆ. ಸೊ ಅದಕ್ಕೆಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ ಇದಕ್ಕೂ ಕೂಡ ಕುರಿ ಮೇವು ಹಾಕೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ ನೋಡಿ. JCB ವರ್ಕ್ ಮಾಡ್ತಾ ಇದೆ. ಸೊ ಈ ಕುರಿ ಮೇವು ಏನಿದೆ, ಸ್ಟೈಲೋ ಮೋಟೋ ಮತ್ತು ಇದ್ರಿಗೆ ಇನ್ನೂ ಹೆಚ್ಚು ಕುರಿ ಮೇವಿನ ಬಗ್ಗೆ ಮತ್ತು ಸುಬಾಬಲ್ಲು ಈ ಥರ ಕುರಿ ಮೇವಿನ ಬೀಜಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಮತ್ತು ಕುರಿ ಮೇವಿನ ಬಗ್ಗೆ ಮಾಹಿತಿ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಡೀಟೇಲಾಗಿ ವೀಡಿಯೋ ಹಾಕಿರ್ತೀನಿ. ಸೊ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ನಮ್ಮದು ಯೂಟ್ಯೂಬ್ ಚಾನಲ್ ನಿಮಗೆ ಫುಲ್ ಮಾಹಿತಿ ಸಿಗುತ್ತೆ ನೋಡಿ. ಇನ್ನೂ ಕ್ಲೀನ್ ಮಾಡ್ತಾನೇ ಇದೆ JCB. ಫುಲ್ಲು ಉದಿ ಬೆಳ್ಕೊಂಬಿಟ್ಟೈತೆ. ಎಷ್ಟು ಮಳೆ ಅಂದರೆ ಆಲ್ಮೋಸ್ಟ್ ಒಂದು 2-3 ವರ್ಷದಿಂದ ನಾವೆಲ್ಲ ಮಾಡೇ ಇರಲಿಲ್ಲ, ಅಂದರೆ ಉಳುಮೆ ಮಾಡೇ ಇರಲಿಲ್ಲ. ಸೊ ಹಂಗೆ ಬಿಟ್ಬಿಟ್ಟಿದ್ವಿ. ಅದಕ್ಕೆ ಫುಲ್ಲು ಇದು ಮಳೆ ಬೆಳ್ಕೊಂಬಿಟ್ಟೈತೆ ನೋಡಿ. ಏಕೆ ಅಲ್ಲಿವರೆಗೂ ಮಳೆ ಏನು ಬೆಳ್ಕೊಂಡಿದೆ ಅಲ್ಲಿವರೆಗೂ ನಮ್ಮದೇನೇ. JCB ವರ್ಕ್ ಮಾಡ್ತಾಯಿದೆ, ಕೆಲಸ ಮಾಡ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಮಾಹಿತಿಗಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ನಮ್ಮ ಬಯೋನಲ್ಲಿರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ.